ಕಮರ್ಷಿಯಲ್ ವೆಹಿಕಲ್ ಪ್ಯಾಕೇಜ್ ಪಾಲಿಸಿ ಅಂತಂದರೆ ಟ್ರಕ್, ಲಾರಿ, ಟೆಂಪೋ, ಟಿಪ್ಪರ್ನಂತಹ ಗೂಡ್ಸ್ ಕ್ಯಾರಿಯಿಂಗ್ ವೆಹಿಕಲ್ಸ್ಗಳು, ಬಸ್, ಟ್ಯಾಕ್ಸಿ, ಆಟೋ ಕ್ಯಾಬ್ನಂತಹ ಪ್ಯಾಸೆಂಜರ್ ವೆಹಿಕಲ್ಸ್ಗಳು, ಕ್ರೇನ್, ಟ್ಯಾಂಕರ್, ಕನ್ಸ್ಟ್ರಕ್ಷನ್ ವೆಹಿಕಲ್ಸ್ಗಳಾದಂತಹ ಸ್ಪೆಷಲ್ ವೆಹಿಕಲ್ಸ್ಗಳು ಒಂದು ವೇಳೆ ತಮ್ಮ ಇನ್ಸೂರೆನ್ಸ್ ಪಾಲಿಸಿಯಲ್ಲಿ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅನ್ನು ಹೊಂದಿದ್ರೆ, ಅದು ಇಂಜುರಿ ಆದರೆ ಅಥವಾ ಡೆತ್ ಆದರೆ, ಪ್ರಾಪರ್ಟಿ ಡ್ಯಾಮೇಜ್ ಆಗಿದ್ರೆ ಅದು ಕವರ್ ಮಾಡುತ್ತೆ ಮತ್ತು ಲೀಗಲ್ ಕಾಸ್ಟ್ಗಳನ್ನು ಕೂಡ ವಹಿಸಿಕೊಳ್ಳುತ್ತೆ. ಅದರ ಜೊತೆ ವೆಹಿಕಲ್ಗೆ ಓನ್ ಡ್ಯಾಮೇಜ್ ಆದಾಗ ಆಕ್ಸಿಡೆಂಟ್ ಆಗಿರ್ಬೋದು, ಫೈರ್ ಎಕ್ಸ್ಪ್ಲೋಷನ್ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ಪ್ರವಾಹ, ಭೂಕಂಪಗಳಿಂದ ಹಾನಿ ಆಗಿರ್ಬೋದು, ಪ್ರೊಟೆಸ್ಟ್ ಅಥವಾ ಸ್ಟ್ರೈಕ್ಗಳಿಂದ ಹಾನಿಗಳಾಗಿರ್ಬೋದು, ಇವೆಲ್ಲವುಗಳ ಒಂದು ಇನ್ಸೂರೆನ್ಸ್ ಅನ್ನು ಒಳಗೊಂಡಿದ್ರೆ ಅಂತಹ ಒಂದು ಇನ್ಸೂರೆನ್ಸ್ ಪಾಲಿಸಿಯನ್ನ ಕಮರ್ಷಿಯಲ್ ವೆಹಿಕಲ್ ಪ್ಯಾಕೇಜ್ ಪಾಲಿಸಿ ಅಂತೇಳಿ ಕರೆಯಲಾಗುತ್ತೆ. ಇದರಲ್ಲಿ ಇನ್ನೂ ಆಪ್ಷನ್ಗಳಿರ್ತವೆ. ಒಂದನೇದಾಗಿ ಈ ಪ್ಯಾಕೇಜ್ ಪಾಲಿಸಿಯಲ್ಲಿ ಡ್ರೈವರ್, ಕ್ಲೀನರ್, ಕಂಡಕ್ಟರ್ ಇವರ ಇನ್ಸೂರೆನ್ಸ್ಗಳನ್ನು ಕೂಡ ಒಳಗೊಳ್ಳಬಹುದು ಮತ್ತು ಎಲೆಕ್ಟ್ರಿಕಲ್ ಅಥವಾ ನಾನ್ ಎಲೆಕ್ಟ್ರಿಕಲ್ ಎಕ್ಸೆಸರೀಸ್ಗಳನ್ನು ಕೂಡ ಆ್ಯಡ್ ಮಾಡಬಹುದು. ಇಂಜಿನ್ನ ಪ್ರೊಟೆಕ್ಷನ್ ಬಗ್ಗೆನೂ ಕೂಡ ಇನ್ಸೂರೆನ್ಸ್ ತಗೊಳ್ಬಹುದು. ಈ ರೀತಿಯಾಗಿ ಕೆಲವೊಂದು ಆ್ಯಡ್ಗಳನ್ನು ಕೂಡ ಈ ಪ್ಯಾಕೇಜ್ ಪಾಲಿಸಿಯಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ಈ ಪಾಲಿಸಿ ಏನನ್ನ ಒಳಗೊಂಡಿರೋದಿಲ್ಲ ಅಂತಂದ್ರೆ, ವ್ಯಾಲಿಡ್ ಲೈಸೆನ್ಸ್ ಇರಲಾರದೆ ಡ್ರೈವಿಂಗ್ ಮಾಡ್ತಾ ಇದ್ರೆ, ಔಟ್ಸೈಡ್ ಪರ್ಮಿಟ್ ಕಂಡೀಷನ್ ಅಲ್ಲಿ ವೆಹಿಕಲ್ ಅನ್ನು ಯೂಸ್ ಮಾಡ್ತಾ ಇದ್ರೆ, ಆಲ್ಕೋಹಾಲ್ ಅಥವಾ ಡ್ರಗ್ಸ್ ಅನ್ನು ತೆಗೆದುಕೊಂಡು ವೆಹಿಕಲ್ ಡ್ರೈವಿಂಗ್ ಮಾಡ್ತಾ ಇದ್ರೆ, ಏನಾದರೂ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಾನಿಕ್ ಬ್ರೇಕ್ ಡೌನ್ ಆದರೆ, ಉಳಿದ ಒಂದು ಸಂದರ್ಭಗಳಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಅವುಗಳನ್ನು ಈ ಪ್ಯಾಕೇಜ್ ಪಾಲಿಸಿ ಕವರ್ ಮಾಡೋದಿಲ್ಲ. ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್, ಫ್ಲೀಟ್ ಓನರ್ಸ್, ಲಾಜಿಸ್ಟಿಕ್ ಕಂಪನೀಸ್, ಕಮರ್ಷಿಯಲ್ ಕ್ಯಾಬ್ ಓನರ್ಸ್, ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸ್ಗಳು ಈ ಒಂದು ಪ್ಯಾಕೇಜ್ ಪಾಲಿಸಿಯನ್ನು ತೆಗೆದುಕೊಳ್ಬೇಕಾಗ್ತದೆ.